ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ಎಷ್ಟು ಎನರ್ಜಿಗಳು ಮ್ಯಾಚ್ ಆಗುತ್ತೋ, ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹಲೋ, ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಈಗ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಜಾಸ್ತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಫೀಲ್ ನಿಮಗೆ ಬರ್ತಾ ಇರ್ಬೋದು. ಅಥವಾ ನಿಮ್ಮನ್ನು ಯಾರೋ ನೆನಪಿಸ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ವಿಷಯವನ್ನು ಯೋಚನೆ ಮಾಡ್ತಾ ಇದ್ದಾರೆ. ನಾನು ಏನು ಮಾಡ್ತಿದ್ದೀನೋ, ಹೇಗಿದ್ದೀನೋ ಅಂತ ಯಾರೋ ಗಮನ ಇಟ್ಟಿರೋ ಹಾಗಿದೆ ಅಂತ ಅನ್ನಿಸ್ತಾ ಇರಬಹುದು ನಿಮಗೆ. ಯಾವ ಪರ್ಸನ್ ಬಗ್ಗೆ ಈ ರೀಡಿಂಗನ್ನು ನೀವು ನೋಡ್ತಾ ಇದ್ದೀರೋ, ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಕೇವಲ ನೆನಪಿಸ್ಕೊಳ್ಳೋದಲ್ಲ, ನಿಮ್ಮ ಬಗ್ಗೆ ತುಂಬ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ನೇಚರ್ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ಎಲ್ಲವನ್ನ ಮನಸ್ಸಿನಲ್ಲಿ ಮತ್ತೆ ರಿಪೀಟೆಡ್ ಆಗಿ ಯೋಚನೆ ಮಾಡ್ತಾರೆ. ನಿಮ್ಮ ಸ್ವಭಾವ ಅವರ ಮನಸ್ಸಿಗೆ ತುಂಬ ಇಷ್ಟ ಆಗುತ್ತೆ. ಈ ವ್ಯಕ್ತಿಗೆ ನಿಮ್ಮಲ್ಲಿ ತುಂಬ ಏನು ಇಷ್ಟ ಆಗುತ್ತೆ ಅಂದರೆ ನಿಮ್ಮ ತಾಳ್ಮೆ, ಅಂದರೆ ನಿಮ್ಮ ಪೇಷನ್ಸ್, ನಿಮ್ಮ ಲಾಯಲ್ಟಿ ಅಂದರೆ ನಿಮ್ಮ ನಂಬಿಕೆ, ನಿಮ್ಮ ಸರಳತೆ, ನೀವು ಎಷ್ಟು ಸಿಂಪ್ಲಿಸಿಟಿ ಆಗಿರ್ತೀರಾ, ಇದೆಲ್ಲವೂ ಕೂಡ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ನೀವು ಯಾವ ರಿಲೇಷನ್ಶಿಪ್ ಆಗಿದ್ರೂ ಕೂಡ ಅದಕ್ಕೆ ನಿಮ್ಮ ಕಡೆಯಿಂದ ಬೆಸ್ಟ್ ಕೊಡ್ತೀರಾ ಅಂತ ಇವರು ಅಂದ್ಕೊಳ್ತಾರೆ. ತುಂಬ ಸಿನ್ಸಿಯರ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತೀರಾ. ಅಂದರೆ ಬೇರೆ ಯಾರಿಗೂ ಕೂಡ ನನ್ನಿಂದ ಯಾರಿಗೂ ನೋವಾಗಬಾರ್ದು, ನನ್ನ ಮಾತಿನಿಂದ ಯಾರಿಗೂ ಕೂಡ ಹರ್ಟ್ ಆಗಬಾರ್ದು ಅಂತ ಯಾವಾಗಲೂ ಯೋಚನೆ ಮಾಡುವಂಥ ನೇಚರ್ ಇರುವಂಥ ಪರ್ಸನ್ ನೀವು ಅಂತ ಇವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಅನ್ನೋದಿದೆ, ಒಂದು ರೀತಿಯ ಫೀಲ್ ಅನ್ನೋದಿದೆ. ನಿಮ್ಮ ಬಗ್ಗೆ ತುಂಬ ಪ್ರೌಡಾಗಿ ಫೀಲ್ ಮಾಡ್ಕೊಳ್ತಾರೆ. ಇವರು ಎಲ್ಲರ ಜೊತೆ ಒಂದೇ ರೀತಿ ಇರೋ ವ್ಯಕ್ತಿ ಅಂತ ಯೋಚನೆ ಮಾಡ್ತಾರೆ. ನಿಮ್ಮ ಜೊತೆ ನೀವು ಯಾವ ರೀತಿ ಇರ್ತೀರಾ ಅಂದರೆ ಬೇರೆಯವ್ರ ಜೊತೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ತೀರಾ. ನಿಮ್ಮ ರಿಲೇಟಿವ್ಸ್ ಆಗಿರಲಿ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಆಗಿರಲಿ, ಅಥವಾ ಟೋಟಲಿ ಯಾರಾದರೂ ಅನೋನ್ ಪರ್ಸನ್ ಆಗಿರಲಿ, ನೀವು ಎಲ್ರಿಗೂ ಕೂಡ ಸಹಾನುಭೂತಿಯಿಂದ ಸರಳವಾಗಿ ಈಗೋ ಇಲ್ದಲೇ ಮಾತಾಡುವಂತಹ ವ್ಯಕ್ತಿ. ಅದೇ ನಿಮ್ಮ ಬಿಗ್ಗೆಸ್ಟ್ ಬ್ಯೂಟಿ ಅಂತ ಇವರು ಅಂದ್ಕೊಳ್ತಾರೆ. ತುಂಬ ಸಿಂಪ್ಲಿಸಿಟಿಯಿಂದ ಬೇರೆಯವ್ರ ಹತ್ರ ನೀವು ಮಾತಾಡ್ತೀರಾ. ಇದೆಲ್ಲ ನಿಮ್ಮ ಬಿಹೇವಿಯರ್ ಏನಿದೆ ಈ ಪರ್ಸನ್ಗೆ ತುಂಬಾ ಇಷ್ಟ ಆಗುತ್ತೆ. ಈಗ ಇನ್ನೊಂದು ಥಿಂಗ್ ಕ್ಲಿಯರ್ ಆಗಿ ಏನು ಅನ್ನಿಸ್ತಾ ಇದೆ ಅಂದರೆ, ನೀವು ಈಗ ಯಾವುದೋ ಒಂದು ದೊಡ್ಡ ವಿಷಯದ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ. ರಿಲೇಷನ್ಶಿಪ್ ಡಿಸಿಷನ್ಸ್ ಆಗಿರಬಹುದು, ಜಾಬ್ ಕೆರಿಯರ್ ರಿಲೇಟೆಡ್ ಆಗಿರಬಹುದು, ಫ್ಯೂಚರ್ ಡ್ರೀಮ್ ಬಗ್ಗೆ ಕನ್ಫ್ಯೂಷನ್ ಆಗಿರಬಹುದು. ಏನೋ ಒಂದು ತೀರ್ಮಾನವನ್ನು ತಗೋಬೇಕು, ಯಾವುದೋ ಒಂದು ಡಿಸಿಷನನ್ನು ತಗೋಬೇಕು ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಆದರೆ ನಿಮಗೆ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಯಾವ ರೀತಿಯ ತೀರ್ಮಾನ ತಗೊಳ್ಬೇಕು ಅಂತ ನಿಮಗೆ ಅರ್ಥ ಆಗ್ತಾ ಇಲ್ಲ. ಮನಸ್ಸು ಅದಕ್ಕಿನ್ನೂ ರೆಡಿ ಆಗ್ತಾ ಇಲ್ಲ. ಅದು ಸರಿನಾ ತಪ್ಪಾ ಅನ್ನೋ ಡೌಟ್ ನಿಮ್ಮ ಹತ್ರ ಇದೆ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ವಿಷಯದ ಬಗ್ಗೆ ತೀರ್ಮಾನ ತಗೊಳ್ಬೇಕು ಅಂತ ಇರ್ಬೋದು, ಈ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಜಾಬ್ ಕೆರಿಯರ್ ಬಗ್ಗೆ ಆಗಿರಬಹುದು. ಅದನ್ನು ತಗೊಳ್ಳೋದಕ್ಕೆ ಈಗ ಸರಿಯಾದ ಸಮಯ ಅಲ್ಲ ಅನ್ನೋ ರೀತಿ ನಿಮ್ಮ ಫೀಲಿಂಗ್ ಇದೆ ಅಂತ ಇವರಿಗೆ ಅನ್ನಿಸ್ತಾ ಇದೆ. ಡಿಸಿಷನನ್ನು ತಗೋಬೇಕು ಅಂತ ಯೋಚನೆ ಮಾಡ್ತೀರಾ, ಬಟ್ ಈಗ ಟೈಮ್ ಸರಿ ಇಲ್ಲ ಅನ್ನೋ ಫೀಲ್ ಮಾಡ್ಕೊಳ್ತೀರಾ. ಈಗ ಈ ಡಿಸಿಷನ್ ತಗೊಳ್ಳೋದು ಬೇಡ, ಸ್ವಲ್ಪ ವೆಯ್ಟ್ ಮಾಡೋಣ, ಟೈಮ್ ಬಂದಾಗ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಈ ಪರ್ಸನ್ ನಿಮ್ಮ ಬಗ್ಗೆ ಅಂದ್ಕೊಳ್ತಾ ಇದ್ದಾರೆ. ಇಲ್ಲಿ ಕೆಲವರ ಎನರ್ಜಿಯ ಪ್ರಕಾರ ನಿಮ್ಮ ಲೈಫ್ನಲ್ಲಿ ಯಾವುದಾದ್ರೂ ಒಂದು ದೊಡ್ಡ ತೀರ್ಮಾನವನ್ನು ತಗೋಬೇಕು ಅಂತ ನೀವು ಅಂದ್ಕೊಂಡಿದ್ರೆ, ನೀವು ಏನು ಅಂದ್ಕೊಳ್ತೀರಾ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ ಅಂದರೆ, ನನ್ನ ಕೈಯಲ್ಲಿ ಏನಿಲ್ಲ, ದೇವರಿಗೆ ಬಿಟ್ಬಿಡೋಣ, ಯಾವ ದಾರಿ ಅಂದರೆ ಒಳ್ಳೆ ದಾರಿ ಯಾವ್ದು ಸಿಗುತ್ತೋ ಅದರಲ್ಲಿ ಮುಂದೆ ಹೋಗೋಣ ಅಂತ ನಂಬಿಕೆ ಇಟ್ಟಿದ್ದೀರಾ. ಅದೇ ರೀತಿ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರಾ. ಇದೆಲ್ಲ ಕೂಡ ಈ ಪರ್ಸನ್ಗೆ ತುಂಬಾ ಟಚ್ ಆಗ್ತಾ ಇದೆ, ಅವರ ಮನಸ್ಸಿಗೆ ತುಂಬ ಹಿಡಿಸ್ತಾ ಇದೆ. ಪ್ರೆಸೆಂಟಲ್ಲಿ ನಿಮ್ಮ ಲೈಫ್ನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅಂತ ಇವರು ಅಂದ್ಕೊಳ್ತಾರೆ. ನೀವು ಹೊರಗಡೆಯಿಂದ ನೋಡೋದಕ್ಕೆ ನಾರ್ಮಲ್ ಆಗಿರ್ಬೋದು, ಆದರೆ ಒಳಗಡೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ತುಂಬ ಸ್ಟ್ರೆಸ್ ಅನ್ನೋದಿದೆ, ತುಂಬ ಕ್ವಶನ್ಸ್ ಅನ್ನೋದು ನಿಮ್ಮ ಮನಸ್ಸಿನಲ್ಲಿದೆ. ಅದು ಈ ಪರ್ಸನ್ಗೆ
ಫೀಲ್ ಆಗ್ತಾ ಇದೆ. ಕೆಲವು ಬಾರಿ ನಿಮ್ಮ ಬಗ್ಗೆ ಥಿಂಕ್ ಮಾಡಿದಾಗ ನೀವು ಯಾವ ರೀತಿ ಇರ್ತೀರಾ ಅಂತ ಇವರು ಯೋಚನೆ ಮಾಡ್ತಾರೆ. ಇವರು ಒಳಗೊಳಗಡೆನೆ ಏನೋ ಫೈಟ್ ಮಾಡ್ತಿದ್ದಾರೆ, ಏನೋ ಪ್ರಾಬ್ಲಮಲ್ಲಿದ್ದಾರೆ, ಯಾವುದೋ ಸಿಚುವೇಶನಲ್ಲಿದ್ದಾರೆ ಅಂತ ಇವರಿಗೆ ಗೊತ್ತಾಗ್ತಾ ಇದೆ. ಕೆಲವು ವೇಳೆ ಈ ಪರ್ಸನ್ ನಿಮಗೆ ತುಂಬ ಕ್ಲೋಸ್ ಆಗಿರುವ ವ್ಯಕ್ತಿ ಆಗಿರ್ಬೋದು. ನಿಮ್ಮ ಬಗ್ಗೆ ಎಲ್ಲ ವಿಷಯಗಳು ಈ ಪರ್ಸನ್ಗೆ ಗೊತ್ತಿರಬಹುದು. ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ನಿಮ್ಮಲ್ಲಿ ಒಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ ಅಂತ ಅಂದ್ಕೊಳ್ತಾರೆ, ಒಂದು ಮ್ಯಾಗ್ನೆಟಿಕ್ ಪವರ್ ಇದೆ ಅಂತ ಅಂದ್ಕೊಳ್ತಾರೆ. ನಿಮ್ಮನ್ನು ನೋಡಿದರೆ, ನಿಮ್ಮ ಜೊತೆ ಮಾತಾಡಿದ್ರೆ, ನೀವು ಸೈಲೆಂಟ್ ಆಗಿದ್ದರೂ ಕೂಡ ಈ ಪರ್ಸನ್ಗೆ ಒಂದು ಸೆಳೆತ ಫೀಲ್ ಆಗ್ತಾ ಇದೆ. ಒಂದು ಮ್ಯಾಗ್ನೆಟಿಕ್ ರೀತಿ ನಿಮ್ಮನ್ನು ಅಂದ್ಕೊಳ್ತಾರೆ, ತುಂಬ ಅಟ್ರ್ಯಾಕ್ಟ್ ಮಾಡ್ತೀರಾ ಅಂತ ಇವರು ಅಂದ್ಕೊಳ್ತಾರೆ. ಮತ್ತು ಇವರನ್ನೇ ಇವರು ಪ್ರಶ್ನೆ ಮಾಡ್ಕೊಳ್ತಾರೆ, ನಾನು ಯಾಕೆ ಇವ್ರ ಬಗ್ಗೆ ಇಷ್ಟು ಯೋಚನೆ ಮಾಡ್ತೀನಿ, ಯಾಕೆ ಇವರಿಂದ ದೂರ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಂದರೆ ನಿಮ್ಮಿಂದ ಯಾಕೆ ದೂರ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆ ರೀತಿ ಕೂಡ ಥಿಂಕ್ ಮಾಡ್ತಾರೆ. ಒಟ್ಟಿನಲ್ಲಿ ನೀವು ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ ಈ ಪರ್ಸನ್ನ ಅಂತ ಇವರು ಅಂದ್ಕೊಳ್ತಾರೆ. ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಇವರ ಮನಸ್ಸಿನಲ್ಲಿ ಕಂಟಿನ್ಯೂಸ್ ಆಗಿ ಯೋಚನೆಗಳು ಬರ್ತಾ ಇರುತ್ತೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಬೇರೆ ಯಾವುದೇ ಕೆಲಸಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇವ್ರಿಗೆ. ಒಂದು ಥಾಟ್ ನಿಮ್ಮ ಬಗ್ಗೆ ಬಂದರೆ, ಒಂದು ಯೋಚನೆ ಅನ್ನೋದು ನಿಮ್ಮ ಬಗ್ಗೆ ಬಂದರೆ ಅದು ರಿಪೀಟೆಡ್ ಆಗಿ ಬರ್ತಾನೇ ಇರುತ್ತೆ ಇವರ ಮನಸ್ಸಿನಲ್ಲಿ. ನಿಮ್ಮ ಫೇಸ್, ನಿಮ್ಮ ವಾಯ್ಸ್ ಎಲ್ಲ ಕೂಡ ಇವರ ಮೈಂಡ್ನಲ್ಲಿ ಓಡಾಡ್ತಾ ಇರುತ್ತೆ. ಈ ರೀತಿ ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾರೆ. ಅಂದರೆ ನಿಮ್ಮ ಯೋಚನೆಯಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ, ನಾನು ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮ ಬಗ್ಗೆ ಅಂತ ಇವ್ರು ಥಿಂಕ್ ಮಾಡ್ತಾರೆ. ಬಟ್ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಈ ಪರ್ಸನ್ಗೆ ಸಾಧ್ಯ ಆಗೋದಿಲ್ಲ. ಈಗ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಓನ್ಲಿ ಪಾಸಿಟಿವ್ ಥಾಟ್ಸ್ಗಳು ಕಾಣಿಸ್ತಾ ಇದೆ. ಯಾವುದೇ ತರಹದ ನೆಗೆಟಿವ್ ಥಾಟ್ಸ್ಗಳು ಕಾಣಿಸ್ತಾ ಇಲ್ಲ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಅನ್ನೋದಿದೆ, ಅಟ್ರ್ಯಾಕ್ಷನ್ ಅನ್ನೋದಿದೆ ನಿಮ್ಮ ಬಗ್ಗೆ. ನೀವು ಒಂದು ಬ್ಯೂಟಿಫುಲ್ ಸೋಲ್ ಅಂತ ಅಂದ್ಕೊಳ್ತಾರೆ. ಎಲ್ಲರನ್ನ ಒಂದೇ ರೀತಿ ಅಂದ್ಕೊಳ್ತೀರಾ, ತುಂಬ ಸಿಂಪ್ಲಿಸಿಟಿಯಿಂದ ಇರ್ತೀರಾ, ಎಲ್ಲರ ಜೊತೆ ತುಂಬ ಒಳ್ಳೆಯ ರೀತಿಯಲ್ಲಿ ಬಿಹೇವ್ ಮಾಡ್ತೀರಾ. ಅದು ನಿಮ್ಮವರಾಗಿರ್ಬೋದು, ಹೊರಗಿನವರಾಗಿರ್ಬೋದು. ಒಳ್ಳೆಯ ರೀತಿಯಲ್ಲಿ ಮೃದುವಾಗಿ ಮಾತಾಡ್ತೀರಾ, ಎಲ್ಲರ ಜೊತೆ ಸಹಾನುಭೂತಿಯಿಂದ ಮಾತಾಡ್ತೀರಾ. ಈ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ಈ ಪರ್ಸನ್ ಬಹುಶಃ ನಿಮ್ಮ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಕಾಂಟ್ಯಾಕ್ಟ್ನಲ್ಲಿ ಇರುವ ವ್ಯಕ್ತಿ ಕೂಡ ಆಗಿರಬಹುದು. ನಿಮ್ಮ ಡಿಸ್ಟೆನ್ಸ್ ಅನ್ನೋದು ತುಂಬ ಜಾಸ್ತಿ ಇರದೇ ಇರಬಹುದು, ಅಂದರೆ ಒಟ್ಟಿಗೆ ಇರ್ಬೋದು ಅಥವಾ ಸ್ವಲ್ಪ ಡಿಸ್ಟೆನ್ಸಲ್ಲೇ ಇರಬಹುದು. ಅವರು ನಿಮ್ಮ ಮೂಡನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಸೈಲೆನ್ಸನ್ನು, ನಿಮ್ಮ ಎನರ್ಜಿಯನ್ನು ಎಲ್ಲವನ್ನು ತುಂಬ ಚೆನ್ನಾಗಿ ಕ್ಯಾಚ್ ಮಾಡ್ಕೊಳ್ತಾರೆ. ಅಂದರೆ ನೀವು ಯಾವ ರೀತಿ ಇರ್ತೀರಾ, ಯಾವ ರೀತಿ ಫೀಲಿಂಗಲ್ಲಿ ಇರ್ತೀರಾ ಎಲ್ಲವನ್ನು ಬೇಗ ಅರ್ಥ ಮಾಡಿಕೊಳ್ಳುವ ಪರ್ಸನ್ ಇವರು ಅಂತ ಅನ್ನಿಸ್ತಾ ಇದೆ. ನೀವು ಯಾವುದೇ ಸಿಚುವೇಷನ್ನಲ್ಲಿ ಇದ್ದರೂ ಕೂಡ ನೀವು ಅಲೋನ್ ಅಲ್ಲ, ಅಂದರೆ ಒಬ್ಬಂಟಿ ಅಲ್ಲ. ಈ ವ್ಯಕ್ತಿ ನಿಮ್ಮ ಮನಸ್ಸಿನಿಂದ ನಿಜವಾಗಿಯೂ ನಿಮ್ಮನ್ನು ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಹಾನೆಸ್ಟಿ, ನಿಮ್ಮ ಪ್ಯೂರಿಟಿ, ನಿಮ್ಮ ನೇಚರ್ ಅನ್ನೋದು ಒಂದು ಮ್ಯಾಜಿಕ್ ರೀತಿ ಈ ಪರ್ಸನ್ಗೆ ಅನಿಸುತ್ತೆ. ತುಂಬ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಮತ್ತಷ್ಟು ಇಂಥ ಡೀಪ್ ರೀಡಿಂಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಖುಷಿ ತುಂಬಿರಲಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದರೆ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಡಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ನಾನು ಹೀಗೆ ಇರೋದು, ನನ್ನ ನೇಚರ್ ಈ ರೀತಿ, ಅಂದರೆ ಏನೇ ಇದ್ದರೂ ಸ್ಪಷ್ಟವಾಗಿ ನೇರವಾಗಿ ಹೇಳುವ ವ್ಯಕ್ತಿ ನೀವಾಗಿದ್ದರೆ, ಬೇರೆಯವರು ಏನು ಹೇಳ್ತಾರೆ, ಜನ ಏನು ಯೋಚನೆ ಮಾಡ್ತಾರೆ ಅನ್ನೋದಕ್ಕಿಂತ ನಿಮ್ಮ ಮನಸ್ಸಿಗೆ ಏನು ಸರಿ ಅನಿಸುತ್ತೋ ಅದೇ ನಾನು ಮಾಡ್ತೀನಿ, ಆ ರೀತಿ ಬದುಕುವ ವ್ಯಕ್ತಿ ನೀವು ಆಗಿದ್ದರೆ, ಆ ರೀತಿಯ ನೇಚರ್ ಇರುವಂತಹ ವ್ಯಕ್ತಿ ಆಗಿದ್ದರೆ ಈ ರೀಡಿಂಗ್ ಅನ್ನೋದು ನಿಮ್ಮದೇ ಆಗಿರುತ್ತೆ. ಯಾವ ವ್ಯಕ್ತಿಯ ಬಗ್ಗೆ ನೀವು ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಹೇಳೋದಾದರೆ ನಿಮ್ಮದು ಸ್ವಲ್ಪ ಹಠದ ಸ್ವಭಾವ ಅಂತ ಇವರು ಅಂದ್ಕೊಳ್ತಾರೆ. ಅಂದರೆ ನೆಗೆಟಿವ್ ಆಗಿ ಅಲ್ಲ, ಪಾಸಿಟಿವ್ ಆಗಿ ನೀವು ನಂಬಿದ ದಾರಿಯನ್ನೇ ನೀವು ನಡಿಬೇಕು ಅನ್ನೋಂಥ ವ್ಯಕ್ತಿ. ಬೇರೆಯವರು ಏನು ಹೇಳಿದರೂ ಕೂಡ ಅದನ್ನು ಮೊದಲು ನೀವು ಒಪ್ಕೊಳ್ಳುವ ವ್ಯಕ್ತಿ ಅಲ್ಲ. ಅಂದರೆ ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದನ್ನು ಕೇಳುವಂತಹ ವ್ಯಕ್ತಿ. ಆ ರೀತಿ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ಬೇಗನೆ ವಿಷಯಗಳನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಮೊದಲು ನಿಮ್ಮೊಳಗೆ ಪ್ರೊಸೆಸ್ ಮಾಡ್ಕೊಳ್ತೀರಾ. ನಿಮ್ಮ ಮನಸ್ಸಿಗೆ ಯಾವ ಲಾಜಿಕ್ ಮ್ಯಾಚ್ ಆಗುತ್ತೋ, ಏನು ವಿಷಯಗಳು ಮ್ಯಾಚ್ ಆಗುತ್ತೋ ಅದರಲ್ಲಿ ಮಾತ್ರ ಮೂವ್ ಆಗ್ತೀರಾ.
ಯಾರಾದರೂ ಬಂದು ಇದು ಮಾಡು ಅದು ಮಾಡು ಅಂತ ಹೇಳಿದ್ರೆ ನೀವು ಸ್ಟ್ರೈಟಾಗಿ ಅದು ಆಗಲ್ಲ ಅಂತಲೇ ಹೇಳಿಬಿಡ್ತೀರಾ. ಅಂದರೆ ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೋ, ಯಾವ ದಾರಿಯಲ್ಲಿ ಹೋದರೆ ಸರಿ ಅಂತ ಅನಿಸುತ್ತೋ ಅದನ್ನು ನೀವು ಮಾಡುವಂಥ ವ್ಯಕ್ತಿ ಅಂತ ಇವರು ನಿಮ್ಮ ಬಗ್ಗೆ ಅಂದ್ಕೊಳ್ತಿದ್ದಾರೆ. ನಿಮ್ಮ ಮೈಂಡ್ ಏನು ಹೇಳುತ್ತೋ ಅದನ್ನೇ ಫಾಲೋ ಮಾಡುವಂತಹ ಪರ್ಸನ್ ನೀವು ಅಂತ ಇವರು ಅಂದ್ಕೊಳ್ತಿದ್ದಾರೆ. ಈ ಪರ್ಸನ್ ಏನಿದ್ದಾರೆ ನಿಮ್ಮ ಬಗ್ಗೆ ತುಂಬ ಕ್ಲಿಯರ್ ಆಗಿ ತಿಳ್ಕೊಂಡಿದ್ದಾರೆ. ನೀವು ನಿಮ್ಮ ಹೃದಯದ ಮಾತನ್ನು ಕೇಳ್ತೀರಾ, ನಿಮ್ಮ ಮನಸ್ಸಿನ ಮಾತನ್ನು ಕೇಳ್ತೀರಾ. ನಿಮ್ಮ ಮೇಲೆ ನೀವು ಟ್ರಸ್ಟನ್ನು ಇಟ್ಕೊಂಡಿದ್ದೀರಾ. ಲೈಫ್ನಲ್ಲಿ ಏನೇ ಡಿಸಿಷನ್ ತಗೊಳ್ಬೇಕಾದ್ರೂ ಬೇರೆಯವರ ಒಪಿನಿಯನ್ಗಿಂತ ನಿಮ್ಮ ಇನ್ನರ್ ವಾಯ್ಸ್ ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಡ್ತೀರಾ. ನಿಮ್ಮ ಮೈಂಡ್ ಏನು ಹೇಳುತ್ತೆ, ನಿಮ್ಮ ಹಾರ್ಟ್ ಏನು ಹೇಳುತ್ತೆ ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಡ್ತೀರಾ. ಹಾಗಾಗಿ ಇದೆಲ್ಲದರ ಬಗ್ಗೆ ನಿಮಗೆ ಸರಿ ಅನಿಸಿದ್ರೆ, ಯಾವುದೇ ತೀರ್ಮಾನ ತಗೋಬೇಕು ಅಂದರೂ ಅದು ಸರಿ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ಮಾತ್ರ ನೀವು ಆ ದಾರಿಯಲ್ಲಿ ಮುಂದೆ ಹೋಗುವಂಥ ವ್ಯಕ್ತಿ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಈ ನಿಮ್ಮ ನೇಚರ್ ಏನಿದೆ, ಈ ನಿಮ್ಮ ಬಿಹೇವಿಯರ್ ಏನಿದೆ, ಇದರ ಬಗ್ಗೆ ಈ ಪರ್ಸನ್ಗೆ ತುಂಬ ರೆಸ್ಪೆಕ್ಟ್ ಅನ್ನೋದಿದೆ. ಇವರು ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ ಅಂದರೆ ನೀವು ತುಂಬ ಇನ್ನೋಸೆಂಟ್ ವ್ಯಕ್ತಿ, ತುಂಬ ಮುಗ್ಧವಾದ ಮನಸ್ಸು ಇರುವಂತಹ ವ್ಯಕ್ತಿ ಅಂತ ಅಂದ್ಕೊಳ್ತಾರೆ. ಅಂದರೆ ಒಂದು ಮಗುವಿನ ಥರ ಕ್ಲೀನ್ ಹಾರ್ಟ್, ನೋ ಬ್ಯಾಡ್ ಇಂಟೆನ್ಷನ್, ನೋ ಡಬಲ್ ಫೇಸ್. ಆ ರೀತಿ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವಿಷಯ ಇದ್ದರೂ ಸ್ಪಷ್ಟವಾಗಿರುತ್ತೆ. ನಿಮ್ಮ ಬಿಹೇವಿಯರ್ನಲ್ಲಿ ಒಂದು ನ್ಯಾಚುರಲ್ ಪ್ಯೂರಿಟಿ ಅನ್ನೋದು ಇದೆ ಅಂತ ನಿಮ್ಮ ಬಗ್ಗೆ ಇವರು ಒಂದು ಮಗುವಿನ ಮುಗ್ಧತೆಯನ್ನು ನೋಡ್ತಾರೆ. ಬಟ್ ನೀವು ಸ್ಟ್ರಾಂಗ್ ಆದ ಪರ್ಸ್ನಾಲಿಟಿಯನ್ನು ಹೊಂದಿದ್ದೀರಾ. ಅಂದರೆ ತೀರ್ಮಾನ ತಗೊಳ್ಬೇಕಾದ್ರೆ ಸ್ಟ್ರಾಂಗ್ ಆಗಿ ತಗೊಳ್ತೀರಾ. ಇವರು ನಿಮ್ಮ ಯಾರೇ ಆಗಿರಬಹುದು, ಅಂದರೆ ನಿಮ್ಮ ಫ್ಯಾಮಿಲಿಯ ವ್ಯಕ್ತಿ ಅಂತ ಎನರ್ಜಿ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಮ ಮದರ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿಯ ಯಾವುದೇ ಮೆಂಬರ್ ಆಗಿರಬಹುದು, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇರುವ ವ್ಯಕ್ತಿ ಕೂಡ ಆಗಿರಬಹುದು. ಇವರು ನಿಮ್ಮ ಬಗ್ಗೆ ಈ ರೀತಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಇನ್ನೂ ಏನು ಅಂದ್ಕೊಳ್ತಾರೆ ಅಂದರೆ ನಿಮ್ಮ ಖುಷಿಯಲ್ಲೇ ನೀವು ಇಷ್ಟಪಡುವಂತಹ ವ್ಯಕ್ತಿ. ಅನ್ನೆಸೆಸರಿ ಡ್ರಾಮಾ ನಿಮಗೆ ಇಷ್ಟ ಆಗೋದಿಲ್ಲ. ನಿಮ್ಮ ಲೈಫನ್ನು ಎಂಜಾಯ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರುವಂಥ ವ್ಯಕ್ತಿ ನೀವು. ನಿಮ್ಮ ಮಸ್ತಿಯಲ್ಲಿ, ನಿಮ್ಮ ಹ್ಯಾಪಿನೆಸ್ಸಲ್ಲಿ, ನಿಮ್ಮ ಪೀಸ್ನಲ್ಲಿ ಕಾಲ ಕಳಿಬೇಕು ಅನ್ನುವಂಥ ವ್ಯಕ್ತಿ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಇನ್ನೂ ಕೂಡ ಸ್ಟ್ರಾಂಗ್ ಆಗಿರೋ ಥಾಟ್ಸ್ಗಳು ಇವರ ಮನಸ್ಸಿನಲ್ಲಿದೆ. ನೀವು ಲೈಫ್ನಲ್ಲಿ ಮುಂದೆ ಹೋಗಬೇಕು ಅನ್ನೋ ಈ ರೀತಿ ಪರ್ಸನ್ ತುಂಬ ಅಂದ್ಕೊಳ್ತಾರೆ. ನೀವು ಲೈಫ್ನಲ್ಲಿ ಮುಂದೆ ಹೋಗಬೇಕು, ಎಲ್ಲದರಲ್ಲೂ ಇಂಪ್ರೂವ್ ಆಗಬೇಕು, ನೀವು ಚೆನ್ನಾಗಿರಬೇಕು, ಪಾಪ್ಯುಲಾರಿಟಿ ಅನ್ನೋದು ನಿಮಗೆ ಸಿಗಬೇಕು, ಫೇಮ್ ಅನ್ನೋದು ನಿಮಗೆ ಸಿಗಬೇಕು, ಕೆರಿಯರ್ ಗ್ರೋತ್ ಬಗ್ಗೆ ನೀವು ಥಿಂಕ್ ಮಾಡಬೇಕು. ನೀವು ಏನೇ ಮಾಡಿದರೂ ಕೂಡ ನಿಮ್ಮ ಲೈಫ್ ಇಂಪ್ರೂವ್ ಆಗಬೇಕು ಅಂತ ನಿಮ್ಮ ಹತ್ರನೂ ಆ ಯೋಚನೆ ಇದೆ. ಈ ಪರ್ಸನ್ ಕೂಡ ಅದೇ ರೀತಿ ಥಿಂಕ್ ಮಾಡ್ತಾರೆ. ಪ್ರೆಸೆಂಟಲ್ಲಿ ನೀವು ಸಣ್ಣ ಜಾಬಲ್ಲಿರ್ಬೋದು ಅಥವಾ ದೊಡ್ಡ ಪೊಸಿಷನ್ನಲ್ಲಿರ್ಬೋದು, ನಿಮ್ಮ ಸ್ಟೈಲ್ ಅನ್ನೋದು ಯೂನೀಕ್ ಆಗಿರಬೇಕು, ನಿಮ್ಮ ಯೋಚನೆಗಳು ಯೂನೀಕ್ ಆಗಿರಬೇಕು ಅಂತ ನೀವು ಯೋಚನೆ ಮಾಡ್ತೀರಾ. ಅಂದರೆ ಈ ಪರ್ಸನ್ ಕೂಡ ಅದೇ ರೀತಿ ಯೋಚನೆ ಮಾಡ್ತಾರೆ. ನಿಮಗೆ ಎಲ್ಲದರಲ್ಲೂ ಒಳ್ಳೆಯದಾಗಬೇಕು ಅನ್ನೋ ರೀತಿ ಇವರ ಮೈಂಡ್ ಸೆಟ್ ಕೂಡ ಇದೆ. ಹಾಗಾಗಿ ನೀವು ಯಾವುದೇ ತೀರ್ಮಾನವನ್ನು, ಡಿಸಿಷನನ್ನು ತಗೊಂಡ್ರೂ ಕೂಡ ಈ ಪರ್ಸನ್ ಅದನ್ನು ಅಡ್ಡ ಬರೋದಿಲ್ಲ, ರಿಸ್ಟ್ರಿಕ್ಟ್ ಮಾಡೋದಿಲ್ಲ. ನೀವು ಏನೇ ಡಿಸಿಷನನ್ನು ತಗೊಂಡ್ರೂ ಕೂಡ ಈ ಪರ್ಸನ್ ಸ್ಟಾಪ್ ಮಾಡೋದಿಲ್ಲ. ಅದು ತಪ್ಪು ಡಿಸಿಷನ್ ತಗೊಳ್ಳುವ ವ್ಯಕ್ತಿ ನೀವಲ್ಲ ಅಂತ ಈ ಪರ್ಸನ್ಗೆ ಗೊತ್ತಿದೆ. ನೀವು ಯಾವುದೇ ತೀರ್ಮಾನ ತಗೊಂಡ್ರೂ ಸರಿಯಾದ ದಾರಿಯಲ್ಲಿ ಹೋಗ್ತೀರಾ ಅಂತ ಈ ಪರ್ಸನ್ಗೆ ಗೊತ್ತಿದೆ. ನಿಮ್ಮ ಥಾಟ್ ಆ ರೀತಿ ಇರುತ್ತೆ. ಆ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಪ್ರಾಕ್ಟಿಕಲಾಗಿ ನೀವು ಯೋಚನೆ ಮಾಡ್ತೀರಾ ಅಂತ ಈ ಪರ್ಸನ್ಗೆ ಅನಿಸ್ತಾ ಇದೆ. ಇವರು ನಿಮ್ಮ ಇಂಟೆಲಿಜೆನ್ಸ್ ಬಗ್ಗೆ ತುಂಬ ಪ್ರೌಡ್ ಫೀಲ್ ಮಾಡ್ಕೊಳ್ತಾರೆ. ನಿಮ್ಮ ಮೈಂಡ್ ತುಂಬ ಶಾರ್ಪ್ ಅಂತ ಅಂದ್ಕೊಳ್ತಾರೆ. ಯಾವುದೇ ಸಿಚುವೇಶನಲ್ಲಿ ಆಗಿರಲಿ, ಯಾವುದೇ ಪ್ರಾಬ್ಲಮ್ ಆಗಲಿ, ಅದನ್ನು ನೀವು ಬೇಗ ಅರ್ಥ ಮಾಡ್ಕೊಳ್ತೀರಾ. ಸೊಲ್ಯೂಷನ್ ಹುಡ್ಕೊಳ್ಳೋ ಅಂಥ ಎಬಿಲಿಟಿ ಅನ್ನೋದು, ಸಾಮರ್ಥ್ಯ ಅನ್ನೋದು ನಿಮ್ಮ ಹತ್ರ ಇದೆ. ಯಾವುದೇ ಪ್ರಾಬ್ಲಮ್ ನಿಮ್ಮ ಲೈಫ್ನಲ್ಲಿ ಬಂದರೂ ಕೂಡ ನೀವು ಪ್ಯಾನಿಕ್ ಆಗೋಲ್ಲ, ಹೆದರ್ಕೊಳ್ಳೋದಿಲ್ಲ. ಯಾವುದೇ ಸಿಚುವೇಷನ್ನಲ್ಲೂ ಕೂಡ ಸ್ಟಕ್ ಆಗೋದಿಲ್ಲ, ಹೊರಗಡೆ ಬರ್ತೀರಾ. ಅದು ಯಾವುದೇ ಸಣ್ಣ ಪುಟ್ಟ ವಿಷಯ ಆಗಿರ್ಬೋದು, ದೊಡ್ಡ ಪ್ರಾಬ್ಲಮ್ ಆಗಿರ್ಬೋದು, ತುಂಬ ಟೈಮ್ ಆ ಪ್ರಾಬ್ಲಮಲ್ಲಿ ನೀವು ಸಿಕ್ಕಾಕೊಳ್ಳೋದಿಲ್ಲ. ನಿಮ್ಮ ಮೈಂಡ್ ಅಷ್ಟೊಂದು ಶಾರ್ಪ್ ಆಗಿದೆ, ನೀವು ಅಷ್ಟೊಂದು ಬುದ್ಧಿವಂತರಿದ್ದೀರಾ, ಅದರಿಂದ ಹೊರಗಡೆ ನೀವು ಬೇಗನೆ ಬಂದುಬಿಡ್ತೀರಾ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಬಟ್ ನೀವು ಈ ಹಿಂದೆ ಅಂದರೆ ಪಾಸ್ಟ್ನಲ್ಲಿ ತುಂಬ ಸ್ಟ್ರಗಲ್ಸನ್ನು ನಿಮ್ಮ ಲೈಫ್ನಲ್ಲಿ ಅನುಭವಿಸಿರ್ಬಹುದು, ಪ್ರಾಬ್ಲಮ್ಸನ್ನು ಫೇಸ್ ಮಾಡಿರ್ಬೋದು, ತುಂಬ ಟಫ್ ಸಿಚುವೇಷನನ್ನು ನೋಡಿರ್ಬೋದು. ಬಟ್ ಅದರಲ್ಲೇ ನೀವು ಸ್ಟಕ್ ಆಗಿರೋದಿಲ್ಲ, ನಿಮ್ಮ ಮೈಂಡನ್ನು ಉಪಯೋಗಿಸಿ ಹೊರಗಡೆ ಬಂದಿದ್ದೀರಾ. ಅದೆಲ್ಲವೂ ಕೂಡ ಈ ಪರ್ಸನ್ಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ಯಾವುದೇ ರಿಸ್ಟ್ರಿಕ್ಷನನ್ನು ನಿಮಗೆ ತರಬೇಕು ಅಥವಾ ಅಡ್ಡ ಬರಬೇಕು, ನಿಮ್ಮ ತೀರ್ಮಾನಕ್ಕೆ ಅಡ್ಡ ಬರಬೇಕು ಅಂತ ಇವ್ರಿಗೆ ಅನಿಸೋದಿಲ್ಲ. ಒಳ್ಳೆಯ ತೀರ್ಮಾನ, ಒಳ್ಳೆಯ ಡಿಸಿಷನ್ ನೀವು ತಗೊಳ್ತೀರಾ ನಿಮ್ಮ ಲೈಫ್ನಲ್ಲಿ ಅಂತ ಇವರು ಅಂದ್ಕೊಳ್ತಾರೆ. ನೀವು ತುಂಬ ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿ, ತುಂಬ ಪ್ಯೂರ್ ಆಗಿರುವಂತಹ ವ್ಯಕ್ತಿ. ಮನಸ್ಸಲ್ಲಿ ಏನೇ ಇದ್ದರೂ ಹೈಡ್ ಮಾಡ್ಕೊಳ್ಳೋದಿಲ್ಲ, ಅದನ್ನು ಮನಸ್ಸಲ್ಲೇ ಇಟ್ಕೊಂಡು ಮುಚ್ಚಿಟ್ಕೊಂಡು ಇರೋದಿಲ್ಲ.
ಡ್ರಾಮಾ ಮಾಡೋದಿಲ್ಲ. ಬೇಡವಾದ ಮಾತುಗಳ ಏನೇ ಇದ್ರೂ ಕೂಡ ನೀವು ಹೇಳ್ಬಿಡ್ತೀರಾ, ನೇರವಾಗಿ ಹೇಳ್ತೀರಾ, ಕ್ಲಿಯರ್ ಆಗಿ ಹೇಳ್ತೀರಾ. ನೀವು ಹಾನೆಸ್ಟ್ ಆಗಿ ಇರುವಂತಹ ವ್ಯಕ್ತಿ ಅಂತ ಅಂದ್ಕೊಳ್ತಾರೆ. ಅಂದರೆ ತುಂಬ ಕ್ಲೀನ್ ಆಗಿರುವ ಹಾರ್ಟ್ ಇದೆ. ನಿಮಗೆ ಸುಳ್ಳು ಹೇಳೋದು ಇಷ್ಟ ಆಗೋದಿಲ್ಲ. ಫೇಕ್ ಬಿಹೇವಿಯರ್ ಅನ್ನೋದು ನಿಮ್ಮ ಹತ್ರ ಇಲ್ಲ. ಬ್ಯಾಡ್ ಇಂಟೆನ್ಷನ್ ಅನ್ನೋದು ಇಲ್ಲ. ತುಂಬ ಪ್ಯೂರ್ ಆಗಿರುವಂತಹ ಹಾರ್ಟ್, ತುಂಬ ಟ್ರೂತ್ಫುಲ್ ಆಗಿರುವಂತಹ, ತುಂಬ ಸತ್ಯವಾಗಿ ಮಾತಾಡ್ತೀರಾ. ಆ ರೀತಿ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ಆ ರೀತಿ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದರೆ ಇವರು ನಿಮ್ಮ ಫ್ಯಾಮಿಲಿಯ ಒಬ್ಬ ವ್ಯಕ್ತಿ ಆಗಿರ್ಬೋದು ಅನ್ನೋ ರೀತಿ ಸ್ಟ್ರಾಂಗ್ ಆಗಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಮ್ಮ ನಾನು ಮೊದಲೇ ಹೇಳಿದ ಹಾಗೆ ಫಾದರ್ ಆಗಿರ್ಬೋದು, ಇವರು ಮದರ್ ಆಗಿರಬಹುದು, ನಿಮ್ಮ ಸಿಸ್ಟರ್ ಬ್ರದರ್ ಆಗಿರಬಹುದು, ಅಥವಾ ಕ್ಲೋಸ್ ರಿಲೇಟಿವ್ ಆಗಿರಬಹುದು. ತುಂಬ ಕ್ಲೋಸ್ ಆಗಿರುವವರು ಆಗಿದ್ದಾರೆ ಇವರು. ಆ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮ ಮೇಲೆ ತುಂಬ ಟ್ರಸ್ಟನ್ನು ಇಟ್ಟಿದ್ದಾರೆ. ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ತುಂಬ ಪ್ರೌಡ್ ಫೀಲನ್ನು ಮಾಡ್ಕೊಳ್ತಾರೆ. ನಿಮ್ಮ ಫ್ಯೂಚರ್ ಬ್ರೈಟ್ ಆಗಿರಬೇಕು ಅಂತ ಬಯಸುವಂಥ ವ್ಯಕ್ತಿ ಇವರು. ನಿಮ್ಮ ಮನಸ್ಸಿನಲ್ಲಿ ಏನೇ ಇದ್ದರೂ ಕೂಡ ಬೇರೆಯವರಿಗೆ ಹರ್ಟ್ ಆಗುತ್ತೆ ಅಂತ ನೀವು ಅದು ತಪ್ಪು ವಿಷಯ ಆದರೂ ಕೂಡ ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಹೈಡ್ ಮಾಡ್ಕೊಳ್ಳೋದಿಲ್ಲ. ಆ ವ್ಯಕ್ತಿ ನಿಮ್ಮ ಮುಂದೆ ಇರುವ ವ್ಯಕ್ತಿ ಯಾರೇ ಆಗಿರಲಿ, ನೀವು ಅದನ್ನು ನೇರವಾಗಿ ಹೇಳ್ಕೊಳ್ತೀರಾ. ಆ ರೀತಿ ತಪ್ಪಾಗಿರೋದನ್ನು ಸರಿಯಾಗಿ ಅರ್ಥ ಮಾಡಿಸ್ತೀರಾ. ನಿಮ್ಮ ಮುಂದೆ ಯಾವುದೇ ವ್ಯಕ್ತಿ ಆಗಿರಲಿ ಸತ್ಯವನ್ನು ಹೇಳೋದಕ್ಕೆ ನೀವು ಹೆದರ್ಕೊಳ್ಳೋದಿಲ್ಲ. ಹಾಗಾಗಿ ಈ ಪರ್ಸನ್ಗೆ ನಿಮ್ಮ ಬಿಹೇವಿಯರ್ ಅನ್ನೋದು ಇಷ್ಟ ಆಗುತ್ತೆ. ನಿಮ್ಮ ಲೈಫ್ನಲ್ಲಿ ನೀವು ಏನೇ ಮಾಡಿದರೂ ಕೂಡ ಅವರಿಗೆ ಸಪೋರ್ಟಿವ್ ಫೀಲಿಂಗ್ ಅನ್ನೋದು ಬರುತ್ತೆ. ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಯೋಚನೆ ಅನ್ನೋದು, ಬ್ಯೂಟಿಫುಲ್ ಆಗಿರುವಂಥ ಆ ಯೋಚನೆ ಅನ್ನೋದು ಇವರ ಮನಸ್ಸಿನಲ್ಲಿದೆ. ತುಂಬ ಪಾಸಿಟಿವ್ ಆಗಿ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ. ಓವರಾಲ್ ಆಗಿ ಟೋಟಲ್ ಆಗಿ ಹೇಳಬೇಕು ಅಂದರೆ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಟ್ರಸ್ಟನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ಲೈಫ್ನಲ್ಲಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪ್ರೌಡ್ ಫೀಲ್ ಮಾಡ್ಕೊಳ್ತಾರೆ. ನಿಮ್ಮ ಪರ್ಸ್ನಾಲಿಟಿ ಏನಿದೆ, ನಿಮ್ಮ ನೇಚರ್ ಏನಿದೆ, ಅದರ ಅಕಾರ್ಡಿಂಗ್ ನಿಮ್ಮ ಬಗ್ಗೆ ತುಂಬ ಪ್ರೌಡ್ ಫೀಲನ್ನು ಈ ಪರ್ಸನ್ ಮಾಡ್ಕೊಳ್ತಾರೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡುವಂತಹ ವ್ಯಕ್ತಿ. ನೀವು ಇಂಪ್ರೂವ್ ಆಗಬೇಕು, ನಿಮ್ಮ ಲೈಫ್ನಲ್ಲಿ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಳ್ಳುವಂತಹ ವ್ಯಕ್ತಿ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ಕಾಣಿಸ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದ್ದರೆ ಕಮೆಂಟ್ ಮಾಡಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಮತ್ತಷ್ಟು ಇಂಥ ಡೀಪ್ ರೀಡಿಂಗ್ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಖುಷಿ ಅನ್ನೋದು ತುಂಬಿರಲಿ. ಇನ್ನೊಂದು ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.